ಖರ್ಗೆ ಈಗ ರಾಷ್ಟ್ರಪತಿ ಭವನಕ್ಕೆ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ ಕೋವಿಂದ್ ನೋಡ್ತಾ ಇದ್ವಿ. ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರು ಕೂಡ ಬಂದಿರುವಂಥದ್ದು. ಕೋವಿಂದ್ ತಮ್ಮ ಕುಟುಂಬದ ಸಹಿತವಾಗಿ ಕೋವಿಂದ್ ಅವರು ಬಂದಿದ್ದಾರೆ ರಾಷ್ಟ್ರಪತಿ ಭವನಕ್ಕೆ. ಹಲವಾರು ಸಂಗತಿಗಳಿಗೆ ಸಾಕ್ಷಿ ಆಗ್ತಾ ಇದೆ ಇವತ್ತು. ಶಾರುಖ್ ಖಾನ್ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಜೊತೆಗೆ ಅಂಬಾನಿ ಬರ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅಂಬಾನಿ ಪದಗ್ರಹಣಕ್ಕೆ ಸಾಕ್ಷಿ ಆಗಲಿಕ್ಕೆ ಬರ್ತಾ ಇದ್ದಾರೆ. ಇನ್ನು ಹಲವಾರು ಗಣ್ಯರು ಸ್ವಾಮೀಜಿಗಳು ಅವರ ಸಮ್ಮುಖದಲ್ಲಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಬಂದರೂ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ನೋಡಿ, ರಾಷ್ಟ್ರಪತಿ ಭವನ ಕಿಕ್ಕಿರಿದು ನೆರೆದಿದೆ. ಅಕ್ಕಪಕ್ಕದ ರಾಷ್ಟ್ರದವರು ಬಹುಶಃ ಪ್ರಚಂಡ ಅಂತ ಅನಿಸ್ತಾ ಇದೆ ನೋಡಿದಂಥ ಸಂದರ್ಭದಲ್ಲಿ. ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅನೇಕ ಸಿನಿ ಗಣ್ಯರು ಕೂಡ ಬಂದಿದ್ದಾರೆ. ರಜನಿಕಾಂತ್ ತಮ್ಮ ಪತ್ನಿಯ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ರಜನಿಕಾಂತ್ ಮತ್ತು ರಜನಿಕಾಂತ್ ಅವರ ಪತ್ನಿ ಇಬ್ಬರು ಕೂಡ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಚಂಡ ಅವರನ್ನು ನೋಡ್ತಾ ಇದ್ದೀವಿ ನಾವು. ನೇಪಾಳದ ಪ್ರಧಾನಿ ಪುಷ್ಪ ಕಮಲ್ ದಹಾಲ್ ಅವರು ಪ್ರಚಂಡ ಅಂತ ಕರೀತಾರೆ. ಪ್ರಚಂಡ ಅವರು ಕೂಡ ಬರ್ತಿರುವಂಥದ್ದು. ಏನೇ ಆಗಲಿ, ಭಾರತದಂಥ ದೊಡ್ಡ ರಾಷ್ಟ್ರವನ್ನು, ಭಾರತದಂಥ ಪ್ರಗತಿಯಲ್ಲಿ ದಾಪಗಾಲಿಡ್ತಿರುವಂಥ ರಾಷ್ಟ್ರವನ್ನು ಕಳ್ಕೊಳ್ಳಿಕ್ಕೆ ಯಾರೂ ಕೂಡ ಇಷ್ಟಪಡಲ್ಲ. ಯಾರಾದರೂ ಆ ರೀತಿ ಇಷ್ಟಪಟ್ಟರೆ ಪಕ್ಕದಲ್ಲಿರುವಂಥ ದಡ್ಡರು ಮಾತ್ರ, ಅಂದರೆ ಪಾಕಿಸ್ತಾನದವ್ರು ಮಾತ್ರ. ಇನ್ನು ಬೇರೆ ಯಾರೂ ಕೂಡ ಭಾರತವನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಬಹುಶಃ ಭಾರತದಷ್ಟು ಭರವಸೆಯ ಸ್ನೇಹ ರಾಷ್ಟ್ರ ಇದೆಯಲ್ಲ, ಅದು ಜಗತ್ತಲ್ಲಿ ಇನ್ನೊಂದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಡ್ಡಾ ಅವರು ಬರ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ನಡ್ಡಾ ಅವರು ಬದಲಾದಂಥ ಸನ್ನಿವೇಶದಲ್ಲಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ನಡ್ಡಾ ಅವರು. ಹಾಗಾದರೆ ಯಾರು BJPಯ ಅಧ್ಯಕ್ಷ ನೊಗವನ್ನು ಹೋರ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಾವು ನೋಡ್ತಾ ಇದ್ದೀವಿ ನಡ್ಡಾ ಅವರು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. 6:49 ಸರಿಸುಮಾರು 6:50 ಈಗ. ಇನ್ನು ಕೇವಲ 20-25 ನಿಮಿಷ. ನಾವು ನೋಡ್ತಾ ಇದ್ದೀವಿ ಭೂತಾನ್ನ ಪ್ರಧಾನಿ ತೆರಿಂಗ್ ಟೋಬ್ಗೆ ಬರ್ತಿರುವಂಥದ್ದು. ಭೂತಾನ್ ನಮ್ಮ ಪರಮಾಪ್ತ ರಾಷ್ಟ್ರ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಜೊತೆಗೇನು ಅಂದರೆ ಇವತ್ತು ಇಷ್ಟೊಂದು ಶಾಂತಿಯುತವಾಗಿದೆ ಭೂತಾನ್ ಅಂದರೆ ಜಗತ್ತಿನ ಅತ್ಯಂತ ಶಾಂತಿಯುತ ರಾಷ್ಟ್ರ, ಅದು ಸಮಾಧಾನದ ರಾಷ್ಟ್ರ. ಅದು ನೀವೇನಾದರೂ ಅದರ ವಿವರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಆಶ್ಚರ್ಯ ಅಂತ ಅನಿಸುತ್ತೆ. ಭಾಳ ತಂಪಾಡಿತಾವೆ, ಆರಾಮಾಗಿದ್ದಾರೆ ನೋಡಿ. ಯಾಕಂದರೆ ಪಕ್ಕದಲ್ಲಿ ಭಾರತದಂಥ ಮಿತ್ರನಿರಲಿಕ್ಕೆ ಇರೋದ್ರಿಂದ ಅವ್ರು ಆರಾಮಾಗಿದ್ದಾರೆ. ಹೀಗಾಗಿ ಚೀನಾ ಏನು ಕಿತಾಪತಿ ಮಾಡಿದ್ರು ಕೂಡ, ಏನು ಕಡ್ಡಿ ಆಡಿಸಿದ್ರು ಕೂಡ ಅದಕ್ಕೆ ಇವರು ಕ್ಯಾರೆ ಅನ್ನಲ್ಲ. ಇವರು ಅವ್ರಿಗೆ ಗೊತ್ತು ನಮ್ಮನ್ನು ಹಿಂದು ಮುಂದು ಕೈ ಹಿಡಿಯುವಂಥವ್ರು ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಭಾರತೀಯರು ಮಾತ್ರ ಅನ್ನುವಂಥದ್ದು ಗೊತ್ತಿದೆ. ಭೂತಾನ್ ಪ್ರಧಾನಿ ತೆರಿಂಗ್ ಟೋಬ್ಗೆ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಹೀಗೆ ಹಲವಾರು ಗಣ್ಯರ ಉಪಸ್ಥಿತಿಗೆ ಸಾಕ್ಷಿ ಆಗ್ತಾ ಇದೆ ಮೋದಿಯವರ ಪ್ರಮಾಣ ವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ರಾಷ್ಟ್ರಪತಿ ಭವನದಿಂದ ನೇರ ದೃಶ್ಯಾವಳಿಗಳನ್ನು ನಿಮ್ಮ ಎದುರುಗಡೆಗೆ ಇಡ್ತಾ ಇದ್ದೀವಿ. ಸೊ ಇದು ಇವತ್ತು 68 ಸಂಸದರು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಮೋದಿ ಪಟ್ಟಾಭಿಷೇಕ ಶುರುವಾಗುತ್ತೆ ರಾಷ್ಟ್ರಪತಿ ಭವನದಲ್ಲಿ. ಈ ಕೊನೆಯ ಹಂತದ ಸಿದ್ಧತೆಗಳು ಕೂಡ ಎಲ್ಲವೂ ಕೂಡ ಆಗಿವೆ. ದೊಡ್ಡ ಮಟ್ಟದಲ್ಲಿ ನಾಯಕರುಗಳು ಕೂಡ ಬರ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. VVIPಗಳು, ಹಲವಾರು VVIPಗಳು, ಮಠಾಧೀಶರು, ಜೊತೆಗೆ ಜನಸಾಮಾನ್ಯರನ್ನು ಕೂಡ ಕರೆಯಲಾಗಿದೆ. ವೆರಿ ಇಂಪಾರ್ಟೆಂಟ್ಲಿ ನೋಡಿ, ನಮ್ಮ ಚಾಮರಾಜನಗರದ ಒಂದು ಹುಡುಗಿನೂ ಕೂಡ ಕಾರ್ಯಕ್ರಮ ಕರೆದಿದ್ದಾರೆ. ಸೊ ಆಕೆ ಈ ಬಾಳೆ ನಾರಿದೆಯಲ್ಲ, ಆ ನಾರಿನಲ್ಲಿ ಬೇರೆ ಬೇರೆ ಯಾವ್ಯಾವ ವಸ್ತುಗಳನ್ನು ಮಾಡ್ಕೊಡ್ಬೋದು ಅಂತ ತೋರಿಸ್ಕೊಟ್ಟಂಥವ್ರು. ಹೀಗೆ ಒಂದು ಲೆಕ್ಕದಲ್ಲಿ ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ನಿಯೋಜಿಸಲಾಗಿದೆ. ಬಾಂಗ್ಲಾ ಪ್ರಧಾನಿ ಬರ್ತಾ ಇದ್ದಾರೆ ಶೇಖ್ ಹಸೀನಾ. ಈ ಬಾರಿ ಅವರನ್ನು ಸೋಲಿಸಬೇಕು ಅಂತ ಅಮೆರಿಕ ಯಾವ್ಯಾವುದೋ ಆಟಗಳನ್ನು ಆಡ್ತು. ಆದರೆ ಶೇಖ್ ಹಸೀನಾ ಅವರ ಜನಪ್ರಿಯತೆ ಇದೆಯಲ್ಲ, ಜನಪ್ರಿಯತೆ ಎದುರುಗಡೆಗೆ ಯಾವ ರಾಷ್ಟ್ರದ ಆಟವೂ ಕೂಡ ನಡೆಯಲಿಲ್ಲ. ಶೇಖ್ ಹಸೀನಾ ಮತ್ತೊಮ್ಮೆ ಬಾಂಗ್ಲಾದ ಪ್ರಧಾನಿ ಆಗಿರುವಂಥದ್ದು. ಜೊತೆಗೆ ಅವ್ರಿಗೂ ಕೂಡ ಗೊತ್ತಿದೆ ಭಾರತದಂಥ ಮಿತ್ರ ರಾಷ್ಟ್ರ ಇನ್ನೊಂದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕಂದರೆ ಪಾಕಿಸ್ತಾನದಿಂದ ಬೇರ್ಪಟ್ಟ ಒಂದು ರಾಷ್ಟ್ರ ಅಂತ ಕರೆಸ್ಕೊಳ್ಳಿಕ್ಕೆ ಕಾರಣ ಆಗಿದ್ದೇ ಭಾರತ. ಸೊ ಅದು ಕೂಡ ಗೊತ್ತಿರುವಂಥ ಸಂಗತಿ. ಅಂತ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಕೂಡ ಬರ್ತಾ ಇದ್ದಾರೆ.
VVIPಗಳು ಬರ್ತಿರೋ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ನಾವು ಅಂಬಾನಿ ಫ್ಯಾಮಿಲಿ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಶಾರುಖ್ ಖಾನ್ ಬರ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಶಾರುಖ್ ಖಾನ್ ಈ ಕ್ಷಣಕ್ಕೆ ಸಾಕ್ಷಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ದೇಶ ವಿದೇಶದ ಹಲವಾರು ಗಣ್ಯರು ಬರ್ತಾ ಇರುವಂಥದ್ದು. ಮುಖೇಶ್ ಅಂಬಾನಿ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಜೊತೆಗೆ ಅನಂತ್ ಅಂಬಾನಿ ಕೂಡ ಜೊತೆಗೆ ಇದ್ದಾರೆ. ಒಂದು ಕಡೆಗೆ ಮದುವೆಗೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಇನ್ನೊಂದು ಕಡೆಗೆ ಈ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಸಾಕ್ಷಿಯಾಗಲಿಕ್ಕೆ ಬಂದಿದ್ದಾರೆ ಅಂಬಾನಿಯವರ ಫ್ಯಾಮಿಲಿ. ಶಾರುಖ್ ಖಾನ್ ಕೂಡ ಬಂದಿರೋದು, ಕುಟುಂಬ ಸಹಿತವಾಗಿ ಶಾರುಖ್ ಖಾನ್ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್ ಕಾರ್ಯಕ್ರಮಕ್ಕೆ ಬಂದಿರೋದನ್ನು ನಾವು ನೋಡ್ತೀವಿ. ರಜನಿಕಾಂತ್ ಬಹಳ ಸಜ್ಜನ, ಜೊತೆಗೇನು ಅಂತಂದರೆ ಈ ರಾಜಕೀಯಕ್ಕೆ ಬಂದು ಕೂಡ ಈ ರಾಜಕೀಯದ ಸ್ಥಿತಿಗತಿಗಳನ್ನು ನೋಡಿ ಈ ಸುಳಿ ಇದ್ದೂ ಕೂಡ ಸಿಕ್ಕಬಾರ್ದು ನೀರಲ್ಲಿ ಅಂಥೇಳಿ ಪಾರಾಗ್ಬಿಡ್ತಾರಲ್ಲ, ಹಾಗೆ ರಜನಿ ಭಾಳ ಹತ್ತತ್ರ ಬಂದು ಇದರ ಸಹವಾಸ ಬೇಡ ಅಂಥೇಳಿ ರಜನಿ ದೂರ ಉಳಿದ್ರು. ಆದರೆ ರಜನಿ ಒಂದು ಹೆಜ್ಜೆ ಹಿಂದಕ್ಕಿಟ್ಟಿದ್ದೇ ನನಗೆ ಲಾಭ ಆಗ್ಬೋದು ಅಂತ ಹೋದಂಥ ಕಮಲ್ ಹಾಸನ್ ಗಳಿಸಿದ್ದೆಷ್ಟು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಯಾಕಂದರೆ ತಮಿಳುನಾಡಿನ ರಾಜಕಾರಣ ಅಷ್ಟು ಸುಲಭದ ರಾಜಕಾರಣ ಅಲ್ಲ. ತಮಿಳುನಾಡಿನ ರಾಜಕಾರಣದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಬಯಸಿ ಬದಲಾವಣೆಯನ್ನು ತರಲಿಕ್ಕೆ ಹೊರಟಿರುವಂಥವ್ರು ಅಣ್ಣಾಮಲೈ. 14,000 ಮತಗಳ ಅಂತರದಿಂದ ಸೋತಿರೋದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಸೋತರೂ ಕೂಡ ಈ ಛಲ ಬಿಡದ ಛಲದಂಕಮಲ್ಲ, ಅದರಲ್ಲೇನು ಡೌಟೇ ಇಲ್ಲ. ಏಕೆಂದರೆ ನಾನು ಖಂಡಿತವಾಗಲೂ ಇಲ್ಲಿ ನಮ್ಮ ಪತಾಕೆಯನ್ನು ಹಾರಿಸ್ತೀನಿ ಅಂತ ಮತ್ತೆ ಎದ್ದು ನಿಂತಿರುವಂಥ ಅಣ್ಣಾಮಲೈ, ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಅಣ್ಣಾಮಲೈ ಕೂಡ ಇವತ್ತು ಮಂತ್ರಿ ಆದರೆ ಆಶ್ಚರ್ಯ ಇಲ್ಲ. ಮುರಳಿ ಮನೋಹರ್ ಜೋಶಿ, ಜ್ಞಾಪಿಸ್ಕೋಬೇಕು ಮುರಳಿ ಮನೋಹರ್ ಜೋಶಿ ಅವ್ರನ್ನ. ಅವರು ಚಂದ್ರಬಾಬು ನಾಯ್ಡು ಜೊತೆಗೆ ಮಾತಾಡ್ತಾ ಇದ್ದಾರೆ. ಬಹಳ ಅಪ್ಯಾಯಮಾನತೆಯಿಂದ ಅಭಿಮಾನದಿಂದ ಮಾತಾಡ್ತಿರುವಂಥ ಮುರಳಿ ಮನೋಹರ್ ಜೋಶಿ ಶ್ರೀನಗರದಲ್ಲಿ ಧ್ವಜ ಹಾರಿಸಿದಾರಲ್ಲ, ಅಲ್ಲಿಂದ ಒಂದು ತಿರುವು ಸಿಕ್ತಲ್ಲ, ಅದರಲ್ಲಿ ಮುರಳಿ ಮನೋಹರ್ ಜೋಶಿ ಅವರ ಪಾತ್ರ ಬಹಳ ದೊಡ್ಡದು. ಆದರೆ ಹಿಂದಿದ್ದಂಥವ್ರು ಅಗೈನ್ ಮತ್ತೆ ಇದೇ ನರೇಂದ್ರ ದಾಮೋದರ ಮೋದಿ. ಸೊ ಇದನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಭಾಳ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವ್ರ ಜೊತೆಗೆ. ಚಂದ್ರಬಾಬು ನಾಯ್ಡು ಪಟ್ಟಿದ್ದು 1-2 ಯಾತನೆಗಳು, ಮಾಡ್ಕೊಂಡಂಥ ಅವಮಾನ 1-2 ಅವಾಂತರಗಳು. ಎಷ್ಟರ ಮಟ್ಟಿಗೆ ಅಂತಂದರೆ ಸದನದಲ್ಲಿ ನಿಂತು ಅಳಬೇಕಾಯಿತು. ಎಲ್ಲಿ ತನಕ ಹೋಯಿತು ಈ ರಾಜಕಾರಣಿಗಳ ಹೊಲಸು ಮಾತುಗಳು ಅಂತಂತಂದರೆ, ಅವರ ಪುತ್ರ ಅವ್ರಿಗೆ ಹುಟ್ಟಿದ್ದ ಇಲ್ವಾ ಅನ್ನೋಷ್ಟರ ಮಟ್ಟಿಗೆ ಚರ್ಚೆ ಆಯಿತು. ಕರೆದು ಇನ್ನೆಂದೂ ಕೂಡ ನಾನು ಈ ವಿಧಾನಸಭೆಯೊಳಗಡೆ ಕಾಲಿಡಲ್ಲ, ನಾನು ಮುಖ್ಯಮಂತ್ರಿ ಆಗೇ ನಾನು ವಿಧಾನಸೌಧದೊಳಗಡೆ ಕಾಲಿಡ್ತೀನಿ ಅಂಥೇಳಿ ಹೊರಟರು. ಅಲ್ಲಿಂದ ಮತ್ತೆ ನೋಡಿ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ರಾಜ್ಯದ ಚುಕ್ಕಾಣಿ ಹಿಡಿತಾ ಇದ್ದಾರೆ. ಸೊ ಇದು ಸಂಗತಿ. ಅಂದರೆ ರಾಜಕೀಯದಲ್ಲಿ ಯಾವ ರೀತಿ ಅವಮಾನಗಳಿದೆಯಲ್ಲ, ಅವಮಾನಗಳು ಹೆಂಗೆ ಒಂಥರ ದೊಡ್ಡ ಜಯವನ್ನು ತಂದು ಕೊಡುತ್ತೆ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ಅವರು ಕಂಬಿ ಎಣಿಸ್ಬರ್ಬೇಕಾಯ್ತು ಅಂಥ ಒಂದು ಸ್ಥಿತಿ. ಎಸ್, ಲಾಲು ಪುತ್ರಿನ ನಾವು ನೋಡ್ತಾ ಇದ್ದೀವಿ. ಬಹುಶಃ ಲಾಲು ಪುತ್ರಿ ಅನ್ಸುತ್ತಲ್ವ ಮೇಡಮ್ ಅವರು? ಸೊ ನೋಡ್ತಾ ಇದ್ದೀವಿ. ಬಹುಶಃ ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಬೇರೆ ಇರಬೇಕೇನೋ. ಜೊತೆಗೆ ನಾವು ನಮ್ಮ ಸ್ಕ್ರೀನನ್ನು ನೋಡ್ತಾ ಇದ್ದೀರಿ ನೀವು. ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನಾವು ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದೀವಿ. ಸ್ಕ್ರೀನ್ನ ಕೆಳಭಾಗದಲ್ಲಿ ಯಾರ್ಯಾರು ಆಯ್ಕೆ ಆಗ್ತಾ ಇದ್ದಾರೆ, ಅವರ ಹಿನ್ನೆಲೆ ಏನು, ಸಂಭಾವ್ಯ ಸಚಿವರ ವಿವರಗಳೇನು, ಆ ಎಲ್ಲ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೊತೆಗೆ ಯಾರ್ಯಾರು VVIPಗಳು ಬರ್ತಾ ಇದ್ದಾರೆ ಅದೆಲ್ಲ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಭಾರತದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಒಂದು ಮರೆಯಲಾಗದಂಥ ಒಂದು ಸಂದರ್ಭ, ಸನ್ನಿವೇಶ ಇದು. 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಿರುವಂಥ ನರೇಂದ್ರ ಮೋದಿ, 3 ಬಾರಿ ಪ್ರಧಾನಿ ಆದಂಥವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಅವರ ನಂತರ 3ನೇ ಬಾರಿ ದೇಶದ ಪ್ರಧಾನಿ ಆಗ್ತಿರುವಂಥವರು ನರೇಂದ್ರ ಮೋದಿ. ಈಗಾಗಲೇ ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಲಘು ಬಗೆಯಿಂದ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಪವನ್ ಕಲ್ಯಾಣ್, ಎಸ್, ರಾಜಕೀಯದಲ್ಲಿ ಏಳು ಬೀಳುಗಳು ಅತ್ಯಂತ ಸಹಜ, ತಪ್ಪು ಹೆಜ್ಜೆಗಳು ಅತ್ಯಂತ ಸಹಜ, ಇದೇನು ಹೊಸದೇನೂ ಅಲ್ಲ. ಯಾಕಂದರೆ ಇವರು ಮೊದಲು ನೋಡಿ ನಾನೇ ಏನೋ ಮಾಡ್ತೀನಿ ಅಂತ ಹೋದರು, ವರ್ಕೌಟ್ ಆಗಲಿಲ್ಲ. ಇಲ್ಲ ನಾನು BSP ಜೊತೆ ಸೇರ್ಕೊಂಡು ನಾನು ಏನೇನೋ ಮಾಡ್ತೀನಿ ಅಂತಂತಂದರು, ವರ್ಕೌಟ್ ಆಗಲಿಲ್ಲ. ಕೊನೆಗೆ ಛಲ ಬಿಡದ ತ್ರಿವಿಕ್ರಮನ ರೀತಿಯಲ್ಲಿ ಮತ್ತೆ ಪುಟದದ್ದು ನಿಂತ ರೀತಿ ಇದೆಯಲ್ಲ, ಅದಕ್ಕೆ ಮೋದಿಯವರು ಮೊನ್ನೆ ಹೇಳ್ತಾ ಇದ್ರು, ಪವನ್ ನೈಯೇ ಆಂಧಿ ಹೇ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು, ಒಂಥರ ಬೆಂಕಿ ಅಂತ. ಸೊ ಅಂಥ ಪವನ್ ಕಲ್ಯಾಣ್ ಜಯ ಹೆಂಗೆ ಹುಡುಕಿಕೊಂಡು ಬಂತು ನೋಡಿ. ರಾಜಕಾರಣ ಅಂದರೆ ಹಂಗೇನೆ. ರಾಜಕಾರಣಕ್ಕೆ ಕೆಲವು ಸಂದರ್ಭಗಳಲ್ಲಿ ಮುನ್ನಡೆ ಮತ್ತು ಹಿನ್ನಡೆಗೆ ಕಾರಣಗಳನ್ನು ಹುಡುಕೊಂಡು ನಡೆದರೆ ಮಾತ್ರ ರಾಜಕಾರಣ.
ಇಲ್ಲ ಅಂತಂದರೆ ರಾಜಕಾರಣ ವರ್ಕೌಟ್ ಆಗಲ್ಲ. ಜೊತೆಗೇನು ಅಂದರೆ ರಾಜಕಾರಣ ಅಂತಂತಂದ್ರೆ ನೀವು ಪ್ರತಿಯೊಂದನ್ನೂ ಕೂಡ ಅಳೆದು ತೂಗಿ ತಪ್ಪು ಒಪ್ಪುಗಳು, ಯಾಕಂದರೆ ಸುತ್ತಮುತ್ತ ಒಂದಿ ಮಾಗದರಿರ್ತಾರೆ ಜೈ ಜೈಕಾರ ಹಾಕುವಂಥವ್ರು. ಈ ಜೈ ಜೈಕಾರ ಹಾಕುವಂಥವರೇ ಹಾಳು ಮಾಡೋದು. ಓಂ ಬಿರ್ಲಾ ಅವ್ರನ್ನ ನಾವು ತೋರಿಸ್ತಾ ಇದ್ದೀವಿ. ಓಂ ಬಿರ್ಲಾ ಹಿಂದೆ ಸ್ಪೀಕರ್ ಆಗಿದ್ದಂಥವ್ರು, ಈ ಬಾರಿ ಮತ್ತೆ ಆಯ್ಕೆಯಾಗಿ ಬಂದಂಥ ಓಂ ಬಿರ್ಲಾ, ಈ ಬಾರಿ ಓಂ ಬಿರ್ಲಾ ಮತ್ತೆ ಸ್ಪೀಕರ್ ಆಗ್ತಾರಾ ಅಥವಾ ಮಂತ್ರಿ ಆಗ್ತಾರಾ ನೋಡಬೇಕು. ಬಹುಶಃ ಮಂತ್ರಿಯಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು ಅನ್ನುವಂಥ ಮಾತಿವೆ. ಅವರೇನಾದರೂ ಮಂತ್ರಿ ಆದರೆ ಸ್ಪೀಕರ್ನ ಯಾರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಓಂ ಬಿರ್ಲಾ ಅವ್ರನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೆ ರಾಜಕಾರಣಿಗಳು, ಯಾಕಂದರೆ ನಮ್ಮ ಜೊತೆಗೆ ತೇಜಸ್ವಿನಿ ಮೇಡಮ್ ಅವರು ಇದ್ದಾರೆ, ಗೊತ್ತಿದೆ ಅವರಿಗೆ ರಾಜಕಾರಣ ಅಂದ್ರೆ ಏನು ಅಂತ. ಜೊತೆಗೆ ಆ ಕಡೆಗೆ ಗೋ ಮಧುಸೂದನ್ ಕೂತ್ಕೊಂಡಿದ್ದಾರೆ. ಜೊತೆಗೆ ಇಂಥ ಹಲವಾರು ರಾಜಕಾರಣಿಗಳನ್ನ ಭಾಳ ಹತ್ತಿರದಿಂದ ಬಲ್ಲಂಥ ಮರಂಕಲ್ ನಮ್ಮ ಜೊತೆಗಿದ್ದಾರೆ. ಯಾಕಂದರೆ ಈ ಒಂದಿ ಮಾಗದರಿರ್ತಾರಲ್ಲ ಜೈ ಜೈಕಾರ ಹಾಕುವಂಥವ್ರು ತಂದಿಡುವಂಥ ಅವಾಂತರಗಳಿದೆಯಲ್ಲ ಮೇಡಮ್, ಅದು ಸಾಮಾನ್ಯ ಸಂಗತಿ ಅಲ್ಲ ಅದು. ಸೊ ಹಿಂಗಾಗಿ ಯಾರ್ಯಾರನ್ನ ಹೆಂಗೆ ನಿಭಾಯಿಸಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರಬೇಕು, ಎಷ್ಟರ ಮಟ್ಟಿಗೆ ಇಟ್ಟಿರಬೇಕು, ಅದು ತುಂಬ ಚೆನ್ನಾಗಿ ಗೊತ್ತಿರಬೇಕು ರಾಜಕಾರಣಿಗಳಿಗೆ. ಇಲ್ಲಾಂದರೆ ರಾಜಕಾರಣದಲ್ಲಿ ನಿಮಗೆ ಎಡವಟ್ಟುಗಳೇ ಜಾಸ್ತಿ ಆಗಿಬಿಡ್ತವೆ. ಬಹಳ ಜನ ಘಟಾನುಘಟಿ ನಾಯಕರು ಎಡವಿ ಬಿದ್ದಿರುವಂಥದ್ದು, ಫೇಲ್ ಆಗಿರುವಂಥದ್ದು ಇದೆಯಲ್ಲ, ಇದೇ ಕಾರಣದಿಂದ ನೋಡಿ, ಇದೇ ಕಾರಣದಿಂದ ನಾವು ನೋಡ್ತಾ ಇದ್ದೀವಿ. VVIPಗಳ ನಾವೀಗ ನೋಡ್ತಿರುವಂಥದ್ದು ಮಾಲ್ಡೀವ್ಸ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಮುಯ್ಜು ಬರ್ತಾ ಇರುವಂಥದ್ದು. ಮುಯ್ಜು ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಭಾರತದ ವಿರುದ್ಧ ಕಿಡಿಕಾರಿರುವಂಥ ಮುಯ್ಜು, ಎಲ್ಲ ಒಂದು ಕಡೆಗೆ ಭಾರತದ ಸೇನೆಯ ಒಂದು ತುಕಡಿ ಅಲ್ಲಿದ್ದಕ್ಕೇ ಇನ್ನೂ ತೆಗೆದಿಲ್ಲ ನಾವು, ಪ್ರಶ್ನೆ ಬೇರೆ. ಅದನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಇಡಬಾರದು ಅಂಥೇಳಿ ಚೈನಾದ ಧಮಕಿಯಿಂದ ನಮಗೆ ಧಮಕಿ ಆಗ್ತಂಥ ಮುಯ್ಸು. ಜೊತೆಗೆ ತಮ್ಮ ಮಂತ್ರಿಮಂಡಲದ ಸದಸ್ಯರು ಬಾಯಿಗೆ ಬಂದಂಗೆ ಮಾತಾಡಿದಂಥ ಸಂದರ್ಭದಲ್ಲಿ ಮುಜುಗರಗಳನ್ನು ಎದುರಿಸಲಾಗದೆ ಅವ್ರನ್ನ ಮನೆ ಕಳಿಸಿದಂಥ ಮುಯ್ಸು. ಇಷ್ಟೆಲ್ಲದರ ನಡುವೆನೂ ಕೂಡ ಮತ್ತೆ ಗೆದ್ದು ಬಂದಂಥ ಮುಯ್ಸು ಈಗ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ ಮಾಲ್ಡೀವ್ಸ್ನ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಮುಯ್ಸು. ನೀರಿಗೆ ಗತಿ ಇರಲಿಲ್ಲ ಇವರಿಗೆ, ಅರ್ಥ ಮಾಡ್ಕೋಬೇಕು. ಗಲಾಟೆಗಳಾದಂಥ ಸಂದರ್ಭದಲ್ಲಿ ನೀರಿಗೆ ಗತಿರಲಿಲ್ಲ. ಜೊತೆಗೇನು ಅಂತಂದರೆ ಇಲ್ಲಿಂದ ನಾವು ಹಡಗುಗಳಲ್ಲಿ ತುಂಬಿ ನೀರನ್ನು ಕೊಟ್ಟಿದ್ದೀವಿ. ಸಂಗತಿ ಇದು. ಅವ್ರಿಗೆ ವ್ಯಾಕ್ಸಿನ್ ಕೊಡೋರು ಇರಲಿಲ್ಲ. ಅವರಿಗೆ ಭಾರತ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ನೆರವನ್ನು ಕೊಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡ್ತಾ ಇದ್ದೀವಿ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ.